ಶಬರಿಮಲೆಗೆ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಹೋಗ್ತಾ ಇರುವಂತಹ ಕಾರಣ ಅಲ್ಲಿ ವ್ಯವಸ್ಥೆ ಕರೆಕ್ಟ್ ಆಗಿದ್ರು ಎಲ್ರಿಗೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ತುಂಬ ಕಷ್ಟ ಆಗ್ತಾ ಇದೆ ದೇವರ ದರ್ಶನ ಅಂತ ಅಲ್ಲಿ ಬಂದವರೇ ಹೇಳ್ತಾ ಇರತಕ್ಕಂಥ ಮಾತು. ಭಕ್ತ ಜಂಗುಳಿ ಶಬರಿಮಲೆಯಲ್ಲಿ ವಿಪರೀತವಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಮಾಲಾಧಾರಿಗಳ ಸಂಖ್ಯೆ. ಮಕ್ಕಳ ಜೊತೆ ಮಾಲಾಧಾರಿಗಳು ಅಲ್ಲಿ ಪರದಾಡ್ತಾ ಇದ್ದಾರೆ. ಹೆಜ್ಜೆ ಇಡೋದಕ್ಕೂ ಜಾಗ ಇಲ್ಲ. ತಳ್ಳಾಟ, ನೂಕಾಟ, ಉಸಿರಾಟ ಸಮಸ್ಯೆಯಿಂದ ಕೆಲ ಮಾಲಾಧಾರಿಗಳಿಗೆ ಕಷ್ಟವಾಗಿದೆ. ಪಬ್ಲಿಕ್ ಟಿವಿ ಜೊತೆ ಪರಿಸ್ಥಿತಿಯನ್ನು ಹಂಚಿಕೊಂಡಿದ್ದಾರೆ ಅಲ್ಲಿಂದ ಬಂದಂಥವ್ರು. ಯಾಕೆ ಏನಾಗ್ತಾ ಇದೆ, ಹೆಂಗಿದೆ ಪರಿಸ್ಥಿತಿ ಅಂತ, ಜೊತೆಗೆ ಒಂದು ಸಲಹೆ ಕೂಡ ಕೊಡ್ತಾ ಇದ್ದಾರೆ. ಸ್ವಲ್ಪ ಮುಂದೂಡಿ ನಿಮ್ಮ ಪ್ಲ್ಯಾನನ್ನು ಹೊರಡೋದಾದರೆ ಒಂದು ವಾರದ ಮುಂದೆ, ಒಂದು ವಾರ ಬಿಟ್ಟು ಹೊರಡಿ ಅಂತಕ್ಕಂಥದ್ದು. ಬಟ್ ಸದ್ಯದ ಪರಿಸ್ಥಿತಿ 16ನೇ ತಾರೀಕಿಂದ ಇಲ್ಲಿ ತನಕ ಹಾಗೇ ಇದೆ. ಅವ್ರು ಹೇಳ್ತಾರೆ ಬಂದವರು 18 ಗಂಟೆ ಬೇಕಾಯಿತು, 16 ಗಂಟೆ ಬೇಕಾಯಿತು ನಮಗೆ ಪಂಪಾದಿಂದ ದೇವ್ರ ದರ್ಶನ ಮಾಡೋದಕ್ಕೆ ಅಂತ. ದೊಡ್ಡವರಾದರೆ ಪರವಾಗಿಲ್ಲ ನೋಡಿ, ಆ ಪುಟಾಣಿ ಮಕ್ಕಳುಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಈ ಜಂಗುಳಿ ಬೇಡ, ಸ್ವಲ್ಪ ತಡೀರಿ ಅಂತಂದ್ಬಿಟ್ಟು ಕೆಲವರು ಹೇಳ್ತಾ ಇದ್ದಾರೆ. ಕೆಲವರೆಲ್ಲ ವಿಪರೀತ ಕಷ್ಟಪಟ್ಟು ದರ್ಶನ ಮಾಡಿ ಬಂದಿದ್ದಾರೆ. ತುಂಬ ಜನ ಅಲ್ಲಿ ಅಸ್ವಸ್ಥರಾಗ್ತಾ ಇದ್ದಾರಂತೆ. ಯಾಕೆಂದರೆ ಬೆಟ್ಟ ಹತ್ತಬೇಕಾದ್ರೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಕಷ್ಟ ಅಂತ. ಸೊ ಅಲ್ಲಿಂದ ಬರ್ತಾ ಇರ್ತಕ್ಕಂಥವ್ರು ಯಾತ್ರಾರ್ಥಿಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮನು ಅಂತ. ನಮಸ್ಕಾರ ಮನು ಅವರೇ. ನಮಸ್ತೆ ಸ್ವಾಮಿ. ನಾವು ಇಲ್ಲಿ ಮದ್ದೂರು ತಾಲೂಕು ಒನೆಕಳ್ಳಿಯಿಂದ ಹೋಗಿದ್ವಿ. ಇಲ್ಲಿ ಈಗ ಎಲ್ಲಿದ್ದೀರಾ? ಇವಾಗ ಗುಂಡ್ಲುಪೇಟೆ ಹತ್ತತ್ರ ರಿಟರ್ನ್ ಬಂದಿದೀವಿ. ಇವಾಗ ಹೆಂಗಿತ್ತು ಪರಿಸ್ಥಿತಿ, ನಿಮ್ಮ ಅನುಭವ ಹೇಳಿ. ಫುಲ್ಲು ರಶ್ ಐತೆ. ಬಟ್ ಇವರು ಬುಕ್ಕಿಂಗ್ ತಗೊಳ್ತಾ ಇದಾರೆ. ಆದ್ರೆ ಇಷ್ಟು ಬುಕ್ಕಿಂಗ್ ತಕೊಂಡ್ರು ಇವರು ಇಷ್ಟೊಂದು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ. ಅಲ್ಲಿ ಊಟದ ವ್ಯವಸ್ಥೆ ಸರಿಯಾಗಿಲ್ಲ. ಯಾಕೆಂತಂದ್ರೆ ನಾವು ಮೊನ್ನೆ ಮಧ್ಯಾಹ್ನ 3 ಗಂಟೆಗೆ ನಿಂತದ್ಕೆ ಕ್ಯೂನ ಮಾರನೆಗೆ 8 ಗಂಟೆಗೆ ದರ್ಶನ ಆಗೈತೆ. ಅಲ್ಲಿ ತನಕ ಮಧ್ಯದಲ್ಲಿ ಯಾವ್ದೇ ರೀತಿಯ ಫುಡ್ ವ್ಯವಸ್ಥೆ ಆಗ್ಲಿ ಏನಿಲ್ಲ. ನೀರು ಪಾಪ ಒಂದೊಂದ್ ಟೈಮ್ ಬಂದ್ ಕೊಡ್ತಾರೆ ಅವ್ರೇನೆ, ಅದ್ರಲ್ಲೇನಿಲ್ಲ. ಮಾತ್ರ ಹೆವಿ ಕ್ರೌಡ್, ಫುಲ್ ಕ್ರೌಡ್. ಅದಕ್ಕೆ ಇವರು ಆಡಳಿತ ಮಂಡಳಿಯವರು ಸ್ವಲ್ಪ ನೋಡ್ಕೋಬೇಕು ಅದನ್ನ ಯಾವ ತರ ಮಾಡ್ಬೇಕು ಅಂತ. ಇಲ್ಲಾಂದ್ರೆ ಬುಕ್ಕಿಂಗ್ ನ ಕಡಿಮೆ ಮಾಡ್ಕೊಂಡು ಅದನ್ನ ಸ್ವಲ್ಪ ಸರಿದೂಗಿಸ್ಬೇಕು ಅವರು. ಅಲ್ಲ, ಒಂದ್ ದಿನಕ್ಕೆ 90,000 ಅಷ್ಟೇ ಬುಕ್ಕಿಂಗ್ ಇರೋದು ಅಂತಾರೆ. ಇವ್ರು ಜಾಸ್ತಿ ಕೊಡ್ತಾ ಇದಾರ ಅಂತ ಮೇ ಬಿ ಇರ್ಬೇಕು ಅನ್ಸುತ್ತೆ. ಈಗ ಇವರು 90,000 ಮೇಂಟೆನೆನ್ಸ್ ಮಾಡುವಂತ ಕೆಪಾಸಿಟಿ ಇದೆ ಅಂದ್ಮೇಲೆ ಅಷ್ಟನ್ನ ನೀಟಾಗಿ ಮಾಡ್ಕೊಡ್ಬೇಕು ದರ್ಶನಕ್ಕೆ. ಹೌದು. ಬಟ್ ಇಲ್ಲಿ ಜಾಸ್ತಿ ಜನ ಆಗ್ತಾ ಇದೆ ಅಂತಂದ್ರೆ ಬುಕ್ಕಿಂಗ್ ಜಾಸ್ತಿ ಆಗ್ತಾ ಇರ್ಬೇಕು ಅಂತ ಅನಿಸಿಕೆ, ನಮ್ಮ ಅನಿಸಿಕೆ. ಈಗ ಪ್ಲಾನ್ ಮಾಡ್ಕೊಂಡು ಹೊರಡ್ತಾ ಇರೋರಿಗೆ ಏನಾದ್ರು ಸಲಹೆ ಕೊಡ್ತೀರಾ? ಪ್ಲಾನ್ ಮಾಡ್ಕೊಂಡು ಹೊರಡ್ತಾ ಇರೋರ್ಗೆ ಅದೇ ಇನ್ನೊಂದು 3-4 ದಿನ ಸ್ವಲ್ಪ, ಇವಾಗ ಸ್ಟಾರ್ಟಿಂಗ್ ಓಪನಿಂಗ್ ಆಗಿದೆ ಅಲ್ವಾ, ಸ್ವಲ್ಪ ಕ್ರೌಡ್ ಇರುತ್ತೆ. ಇನ್ನೊಂದು 3-4 ದಿನ ನೋಡ್ಕೊಂಡು ಹೊರಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಸ್ವಾಮಿ. ಯಾಕೆ ಇದೇನ್ ಕಾರ್ತಿಕ್ ಮಾಸ ಅನ್ನೋ ಕಾರಣಕ್ಕೆ ಇಷ್ಟೊಂದು ಜನನ ಹೇಗೆ? ಹೌದೌದು, ಕಾರ್ತಿಕ್ ಮಾಸ ಅನ್ನೋದು ಒಂದು, ಜೊತೆಗೆ ಇವಾಗ ತಾನೇ ಓಪನ್ ಆಗಿದೆ, 16ನೇ ತಾರೀಕು ಓಪನ್ ಆಗಿದೆ. ಹೌದು. ಅದರಿಂದ ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಈಗ ಒಂದು 4 ಕಿಲೋಮೀಟರ್ ಇದೈತೆ, ಕ್ಯೂ ಇದೆ. ಅದ್ರಲ್ಲಿ ಈಗ ಮಳೆಗಿಲೆ ಬಂದ್ರೆ ಸೇಫ್ಟಿ ಇಲ್ಲ. ಒಂದೊಂದ್ ಜಾಗದಲ್ಲಿ ಮಾತ್ರ ಸೇಫ್ಟಿ ಐತೆ, ಸೀಟ್ ಹಾಕಿದ್ದಾರೆ, ರೂಮ್ಗಳೈತೆ. ಇನ್ನೂ ಒಂದಷ್ಟು ದೂರ 600 ಮೀಟರ್ 500 ಮೀಟರ್ ಗಂಟ ಯಾವ್ದೇ ರೀತಿಯ ಇದಿಲ್ಲ. ಮೇಲ್ಗಡೆ ಒಂದು ಗ್ರೀನ್ ಇದು ಎಳ್ದಿದ್ದಾರೆ ಪರ್ದಿನ, ಅದು ಬಿಸಿಲಿಗೆ ಸ್ವಲ್ಪ ತಡಿಬಹುದು. ಅದ್ ಬಿಟ್ರೆ ಮಳೆ ಬಂದ್ರೆ ಅಲ್ಲಿ ಯಾವ್ದೇ ರೀತಿಯ ಸೇಫ್ಟಿ ಇಲ್ಲ. ಮಕ್ಳಾಗ್ಲಿ ಜನಗಳಿಗಾಗ್ಲಿ ಯಾವ್ದೇ ರೀತಿಯ ಸೇಫ್ಟಿ ಇಲ್ಲ ಸ್ವಾಮಿಯಲ್ಲಿ. ಈ ಪುಟ್ ಮಕ್ಳು ಕರ್ಕೊಂಡು ಹೋಗ್ತಾರಲ್ಲ, ಏನಪ್ಪಾ ಅವ್ರ ಗತಿ ಹಾಗಾದ್ರೆ? ಹೌದೌದು, ಅವ್ರಿಗಂತೂ ತುಂಬಾ ತೊಂದರೆ ಆಗ್ತಿದೆ. ಬಟ್ ಇವರು ಅಟ್ಲೀಸ್ಟ್ ಪುಟ್ ಮಕ್ಳು ಇರೋರ್ಗೆ ಡೈರೆಕ್ಟ್ ಎಂಟ್ರಿನವೇ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಒಂದಿದು ಹೆಲ್ಪ್ ಆಗುತ್ತೆ ಅದು. ರೈಟ್, ಓಕೆ. ಏಕೆಂತಂದ್ರೆ 3 ವರ್ಷ 4 ವರ್ಷದ ಮಕ್ಳೆಲ್ಲ ಬಂದಿರ್ತಾರೆ. ಹಂಗಾಗಿ ಅವ್ರಿಗೆ ಪುಟ್ ಮಕ್ಳಿರೋರ್ಗೆ ಒಂದ್ ಸ್ವಲ್ಪ ಡೈರೆಕ್ಟ್ ಎಂಟ್ರಿ ಇರೋ ತರ ವ್ಯವಸ್ಥೆ ಮಾಡಿದ್ರೆ ಅದೊಂದು ಒಳ್ಳೆ ಇದಾಗುತ್ತೆ. ಓಕೆ ಮನು, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದಕ್ಕೆ. ಮತ್ತೊಬ್ರು ಅಯ್ಯಪ್ಪ ಭಕ್ತರು ದಿವಾಕರ್ ಅಂತ. ನಮಸ್ಕಾರ ದಿವಾಕರ್ ಅವರೇ. ನೀವು ಈಗಾಗಲೇ ಬಂದ್ರ ಕರ್ನಾಟಕ ರೀಚ್ ಆಗಿದ್ದೀರಾ ಹೇಗೆ? ಸ್ವಾಮಿ, ನಾವು ಕರ್ನಾಟಕ ರೀಚ್ ಆಗಿದ್ದೀವಿ, ನಂಜನಗೂಡಲ್ಲಿದ್ದೀವಿ. ಓಕೆ. ಅಲ್ಲಿರೋ ವ್ಯವಸ್ಥೆ ಸಿಕ್ಕಾಪಟ್ಟೆ ಹದಗೆಟ್ ಬಿಟ್ಟಿದೆ, ಮುಂಚೆ ಇದ್ದಂಗಿಲ್ಲ. ಅಲ್ಲಿ ನಮ್ಮ ಜೂನ್ 4ನೇ ತಾರೀಕು ಇದ್ರಲ್ಲಾಯ್ತಲ್ಲ. ಹಲೋ, ಮಾತಾಡಿ. ನಮ್ ಕರ್ನಾಟಕದಲ್ಲಿ ಆಯ್ತಲ್ಲ ಅಂತ ಇನ್ಸಿಡೆಂಟ್ 100% ಆಗುತ್ತೆ ಅಂತ ಸನ್ನಿವೇಶ ನನಗಿದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ, ಯಾಕಂದ್ರೆ ಔಟ್ ಫ್ಲೋ ಎಷ್ಟಿದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಗೊತ್ತಿದ್ರು ಸಮೇತ ಔಟ್ ಫ್ಲೋ ಬಿಡಲ್ಲ ಅವರು. ಇನ್ ಫ್ಲೋ ತುಂಬ್ತಾನೆ ಇದಾರೆ ಶೆಡ್ಗಳೊಳಗಡೆ.
ಇವಾಗ 100 ಜನ ಶೆಡ್ ಕೆಪಾಸಿಟಿ ಇತ್ತು ಅಂತ ಹೇಳಿದ್ರೆ 120, 130 ಜನ ಆಗ್ಬಿಟ್ರೆ ಅಲ್ಲಿರೋ ಉಸಿರಾಡ್ಬಿಟ್ಟು ಚಿಕ್ಕ ಮಕ್ಳು ಇರ್ತಾರೆ, ಮುದುಕರು ಇರ್ತಾರೆ, ಏನ್ ಆಗ್ಬೇಕು ಅನ್ನೋದು ಅವ್ರ ಪರಿಜ್ಞಾನನೇ ಇಲ್ಲ ಅವ್ರಿಗೆ. ನಿಜ ನಿಜ. ನಾನು ಎಸ್ಪೆಷಲಿ ನಿಮ್ ಪಬ್ಲಿಕ್ ಟಿವಿ ಗಮನಕ್ಕೆ ತಂದಿದ್ದೆ. ನಾನು ಮೊನ್ನೆ 16ನೇ ತಾರೀಕು ನೈಟು ರವಿ ಸರ್ ಜೊತೆಗೆ. ಓಕೆ. ಅವಾಗಿಂದನೇ ನಾವು ತುಂಬಾ ಟ್ರೈ ಮಾಡಿ, ನೆಟ್ವರ್ಕ್ ಇಶ್ಯೂ ಬೇರೆ ಇಲ್ಲ, ಅಲ್ಲಿಂದ ನಮ್ಗೆ ನಿಮ್ಗೆ ಲೈವ್ ಕೊಡಕ್ಕಲ್ಲಿ ಅಲ್ಲಿರೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನೇ ಹೇಳಿದ್ರು ಸಮೇತ ಈ ಹೆಂಗೆ ಅಂತ ಹೇಳಿದ್ರೆ ಎಮ್ಮೆ ಮೇಲೆ ನೀರ್ ಹಾಕ್ದಂಗೆ ಬಟ್ ಸುಮ್ಮನೆ ನಿರೀಕ್ಷೆಗಿಂತ ಜಾಸ್ತಿ ಜನ ಬಂದ್ರೆ ಅವ್ರ ತಾನೇ ಏನ್ ಮಾಡಕ್ಕಾಗತ್ತೆ ಅಂತ. ಸೊನ್ನೆ ಒಂದ್ ನಿಮಿಷ, ಅವ್ರು ಟಿಕೆಟ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಪರ್ ಡೇ 50,000 ಅಂತ ಅನೌನ್ಸ್ ಎಕ್ಸಾಂಪಲ್ ಅನ್ನು ಹೇಳ್ತೀನಿ. ಒಂದ್ 20,000 ಟಿಕೆಟ್ ಇದ್ ಮಾಡಿರ್ತಾರಲ್ಲ ಅವರು, ಆ ಡೇಟ್ ಅವ್ರನ್ನ ಮಾತ್ರ ಬಿಡ್ಬೇಕು. ಕರೆಕ್ಟ್ ಅಲ್ವಾ? ಬಂದವ್ರು ಎಲ್ಲಾರು ಬಿಡ್ತಿದಾರಾ? ಎಲ್ಲರನ್ನೂ ಬಿಡ್ತಾರೆ. 20,000 ಅಂತ ಹೇಳಿದ್ರೆ ಅದ್ರ ಕೆಪಾಸಿಟಿ, ದರ್ಶನ ಕೆಪಾಸಿಟಿ 25,000 ಜನ ಇದ್ರೆ 20,000 ಆನ್ಲೈನ್ ಟಿಕೆಟ್ ಕೊಡಬೇಕು. 5,000 ಜನ ಗೊತ್ತಿಲ್ಲದವ್ರು ಬರ್ತಾರೆ, 5,000 ಜನ ಅವ್ರು ಕಳಿಸ್ಬೇಕು. ಇಲ್ಲ ಹಂಗಿಲ್ಲ, ಪರ್ ಡೇ ಹೆಂಗಿಲ್ಲ ಅಂದ್ರೆ 1 ಲಕ್ಷದ ಮೇಲೆ ದರ್ಶನ ಆಗ್ತದೆ. ಹೌದೌದೌದೌದು, ಕರೆಕ್ಟ್. ಹಂಗಾಗ್ಬಿಟ್ಟು ಅಲ್ಲಿ ವಾಟರ್ ಇಶ್ಯೂ ಇದೆ ಅಂತ ಹೇಳಿ ಅದು ಬೇರೆ ಸ್ವಲ್ಪ ನ್ಯೂಸ್ ಅಲ್ಲೆಲ್ಲ ಬಂದಿದೆ, ನಿಮ್ಗೂ ಗೊತ್ತಿರ್ಬೋದು ಅದು. ಈ ಎಲ್ಲಾ ಸಮಸ್ಯೆಗಳಿಂದ ಇವರು ಇದ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಕಪಿಲಾ ನದಿ ತೀರದಲ್ಲಿ ನಮ್ಮ ನಂಜನಗೂಡಲ್ಲಿ ಇಲ್ಲೇ ಬಂದ್ಬಿಟ್ಟು ಎಷ್ಟೋ ಜನ ಪಡಿ ಹತ್ತವ್ರೆ ಸ್ವಾಮಿ. ನಾವು ಬೆಳಿಗ್ಗೆ ನಾವು ಬಂದ ಮೇಲೆ ನೋಡಿದ್ವಿ, ದರ್ಶನ ಸ್ನಾನ ಮಾಡ್ಕೊಂಡು. ಇಲ್ಲಿ ನಿಮ್ಮ ರಿಪೋರ್ಟರ್ ಸರ ಇದ್ರೆ ಬಂದು ನೋಡ್ಬೋದು. ಬೆಳಗಿಂದ ಹೆಂಗಿಲ್ಲ ಅಂದ್ರೆ ಒಂದ್ 20 ಜನ 30 ಜನ ಇಲ್ಲಿ ಪಡಿ ಹತ್ಬಿಟ್ಟು ಇಲ್ಲೇ ಇದು ಮಾಡಿ ಬಿಚ್ಚವ್ರೆ. ರೈಟ್. ಥ್ಯಾಂಕ್ ಯು ದಿವಾಕರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.